ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗಷ್ಟೇ ಪ್ರೋಮೋ ನೋಡಿದೆ. ಪ್ರೋಮೋ ಸೂಪರ್ ಆಗಿದೆ. ನಾವು ಪ್ರೋಮೋ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆದರೆ ಅಲ್ವಾ? ಓಕೆ, ಚಲೋ ಪ್ರೋಮೋ ರಿವ್ಯೂ ಮಾಡೋಣ. ಪ್ರೋಮೋದಲ್ಲಿ ಏನಿದೆ, ಒಂದೊಂದು ಆ್ಯನಿಮಲ್ದು ಫೋಟೋಸ್ನ ಇಟ್ಬಿಟ್ಟು ಆ ಆ್ಯನಿಮಲ್ಲು ಯಾರಿಗೆ ಸೂಟ್ ಆಗ್ತಾರೆ, ಕಂಟೆಸ್ಟೆಂಟಲ್ಲಿ ಯಾರು ಆ ಆ್ಯನಿಮಲ್ಗೆ ಸೂಟ್ ಆಗ್ತಾರೆ ಅನ್ನೋದು ಒಂದು ಟಾಸ್ಕ್. ಸುದೀಪ್ ಸರ್ ಏನಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಒಂದೊಂದು ಆ್ಯನಿಮಲ್ಗೂ ಒಂದೊಂದು ಪರ್ಸ್ನಾಲಿಟಿ ಇದೆ, ಹಾಗೆ ಒಂದೊಂದು ಕ್ಯಾರೆಕ್ಟರ್ ಇದೆ. ಅದು ಈ ಮನೆಯಲ್ಲಿರೋ ಯಾವ ಕಂಟೆಸ್ಟೆಂಟ್ಗೆ ಮ್ಯಾಚ್ ಆಗುತ್ತೆ ಅವರಿಗೆ ಇದನ್ನು ಕೊಡಬೇಕು ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ಒಬ್ಬೊಬ್ಬರೇ ಬಂದುಬಿಟ್ಟು ಒಂದೊಂದು ಆ್ಯನಿಮಲ್ದು ಫೋಟೋ ತೊಗೊಂಡು ಯಾರಿಗೆ ಸೂಟ್ ಆಗುತ್ತೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ಮೊದಲಿಗೆ ನಮ್ಮ ರಘು ಅಣ್ಣ ಅವರಿದ್ದಾರೆ. ರಘು ಅಣ್ಣ ಅವರು ಕೋತಿನ ತೊಗೊಂಡಿರ್ತಾರೆ. ಎನಿ ಗೆಸ್ಸಸ್ ಫ್ರೆಂಡ್ಸ್? ಆಬ್ವಿಯಸ್ಲಿ ಕೋತಿನ ನಮ್ಮ ಗಿಲ್ಲಿಗೆ ಕೊಟ್ಟಿರ್ತಾರೆ. ಯಾಕೆ ಚೇಷ್ಟೆ ಜಾಸ್ತಿ ಮಾಡ್ತಾರೆ ಗಿಲ್ಲಿ, ಹಾಗಾಗಿ ಚೇಷ್ಟೆ ಜಾಸ್ತಿ ಮಾಡ್ತಾನೆ, ಹೇಳಿದ ಮಾತು ಕೇಳಲ್ಲ, ಒಂದು ಕಡೆ ನಿಲ್ಲಲ್ಲ. ಆ ರೀಸನ್ಗೆ ರಘು ಅವರು ಗಿಲ್ಲಿಗೆ ಕೊಟ್ಟಿರ್ತಾರೆ. ಹಾಗೆ ಕಾವ್ಯ ಹೋಗ್ಬಿಟ್ಟು ಎಮ್ಮೆನ ಇಟ್ಕೊಂಡಿದ್ದಾರೆ. ಅದಕ್ಕೆ ಸುದೀಪ್ ಸರು ಎಮ್ಮೆ ಚರ್ಮ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಎಮ್ಮೆ ಚರ್ಮ ಅಲ್ಲ, ಎಮ್ಮೆ ಕ್ಯಾರೆಕ್ಟರ್ ಏನು ಎಷ್ಟೇ ಹೇಳಿದರೂ ಮಾತು ಕೇಳೋದಿಲ್ಲ, ಹೇಳಿದ್ದು ಎಷ್ಟು ಹೊಡೆದ್ರೂ ಅದಕ್ಕೆ ಅದು ತಾಕೋದಿಲ್ಲ. ಹಾಗೆ ಗಿಲ್ಲಿಗೆ ಏನೇ ಮಾತು ಹೇಳಿದ್ರು ಎಷ್ಟೇ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ, ಮತ್ತೆ ಮಾಡೋದನ್ನೇ ಮಾಡ್ತಾನೆ ಅನ್ನೋ ಥರ ಕಾವ್ಯಂದು ಅನಿಸಿಕೆ. ಅದಕ್ಕೆ ಸುದೀಪ್ ಸರ್ ಇದ್ದವರು ಎಮ್ಮೆ ಚರ್ಮ ಅಂತ ಹೇಳಿರ್ತಾರೆ. ನಾನು ಹಿಂಗೆ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಾವ್ಯ ಅವ್ರು ಏನು ಹೇಳ್ತಾರೆ ಅಂದರೆ, ತುಂಬ ವಿಷಯದಲ್ಲಿ ನಾನು ಗೈಡ್ ಮಾಡ್ತಾಯಿದ್ದೀನಿ, ಏನು ಚೇಂಜಸ್ ಇಲ್ಲ, ಅದರಿಂದ ಇವತ್ತಿಂದ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಅವರು ಸ್ಟಾಪ್ ಏನು ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಪ್ರೋಮೋದಲ್ಲಿ ನೋಡಿ, ಯಾವಾಗಲೂ ಕಾವ್ಯ ಏನಾದ್ರು ನೆಗೆಟಿವ್ ಗಿಲ್ಲಿ ಬಗ್ಗೆ ಹೇಳಿದರೆ ಮೀನ್ಸ್ ಅದು ಪಾಸಿಟಿವ್ ಆಗಿ ಹೇಳಿರ್ತಾರೆ. ಇಲ್ಲಿ ಪ್ರೋಮೋದಲ್ಲಿ ಯಾವಾಗಲೂ ನೆಗೆಟಿವಾಗಿ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಅದನ್ನು ಬೇಸ್ ಮಾಡಿಬಿಟ್ಟು ಜಡ್ಜ್ ಮಾಡಿಬಿಟ್ಟು ಜನಗಳಾಗಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಕಾವ್ಯನ ಏನೋ ಹೇಳ್ತಾರಲ್ಲ, ನವರಂಗಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾರೆ. ಬಟ್ ಅದು ತಪ್ಪು ಅಲ್ವಾ? ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಗಮನಿಸಿದರೆ ಮಾಳು ಅವರಿಗೆ ಯಾರೋ ಆಲ್ರೆಡಿ ಗಿಳಿ ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ. ಮೇ ಬಿ ನನಗನ್ಸುತ್ತೆ ರಕ್ಷಿತಾ ಕೊಟ್ಟಿರ್ತಾಳೆ. ಅಂದರೆ ಗಿಳಿ ಹಾಗೆ ಸ್ವೀಟಾಗಿ ಮಾತಾಡ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕೇನಾದರೂ ಮಾಳು ಅವರಿಗೆ ಗಿಳಿ ಕೊಟ್ಟಿರಬಹುದು. ಹಾಗೆ ಯಾರಿಗೆ, ನಮ್ಮ ಜಾನ್ವಿಯರ್ಗೆ ಯಾರೋ ಆಲ್ರೆಡಿ ಜಿರಳೆ ಕೊಟ್ಟಿದ್ದಾರೆ. ಮೇ ಬಿ ನನಗೆ ಅನಿಸುತ್ತೆ ಗಿಲ್ಲಿನೇ ಕೊಟ್ಟಿರ್ತಾರೆ ಅಂತ. ಯಾಕಂದರೆ ಗಿಲ್ಲಿ ಎತ್ಕೊಂಡಿರೋ ಫೋಟೋ ಬಂದುಬಿಟ್ಟು ಜಿರಳೆನೇ, ಜಾನ್ವಿಗೆ ಕೊಟ್ಟಿರ್ತಾರೆ ಅಂತ ನನ್ನ ಅನಿಸಿಕೆ. ನೀವೇನಂತೀರಾ, ಯಾರಿಗೆ ಕೊಟ್ಟಿರ್ಬೋದು? ಸ್ಪಂದನ ಬೆಕ್ಕನ್ನ ತೊಗೊಂಡಿದ್ದಾರೆ, ಅದನ್ನು ಸೂರಜ್ಗೂ ಹಾಕಿದ್ದಾರೆ. ಆ ಫೋಟೋನ ಸೂರಜ್ಗೆ ಹಾಕುವಾಗ ರಕ್ಷಿತಾ ಮತ್ತು ರಾಶಿಕಾ ಅವ್ರದ್ದು ಎಕ್ಸ್ಪ್ರೆಷನ್ ಒಳ್ಳೆ ಮಜಾ ಇದೆ. ಅದಾದಮೇಲೆ ಮೇ ಬಿ ಏನು ರೀಸನ್ ಇರ್ಬೋದು ಅಂದರೆ, ಅದೇ ರಾತ್ರಿ ಹೊತ್ತು ರಾಶಿಕನ ಜೊತೆ ಕೂತು ಮಾತಾಡ್ತಾರೆ, ಕದು ಮುಚ್ಚಿ ತೊಗೊಂಡು ತಿಂದುಬಿಡ್ತಾರೆ. ಅಂದರೆ ಗೊತ್ತಿಲ್ಲದಂಗೆ ಎಲ್ಲ ಕೆಲಸ ಮಾಡಿಬಿಟ್ಟು ಸೈಲೆಂಟಾಗಿ ಇದ್ಬಿಡ್ತಾರೆ. ರಾತ್ರಿ ಓಡಾಡೋದು ಜಾಸ್ತಿ, ಕ್ಯೂಟಾಗಿದ್ದಾರೆ. ಈ ರೀಸನ್ಗೆ ಏನಾದರೂ ಕೊಡ್ಬೋದೇನೋ. ಹಾಗೆ ಧನುಷ್ ಅವರು ಪಾರಿವಾಳ, ಅಭಿ ಅವರು ನರಿ, ಮತ್ತು ಮಾಳು ಅವರು ಚೇಳನ್ನ ತೊಗೊತಾರೆ. ಇದನ್ನು ಧ್ರುವಂತಕ್ಕೂ ಕೊಡ್ತಾರೆ. ನನಗೆ ಅವ್ರು ಕೊಟ್ಟಿರೋ ರೀಸನ್ ಪರ್ಫೆಕ್ಟ್ ಆಗಿದೆ ಅಂತಲೇ ಅನ್ನಿಸ್ತು. ಯಾಕೆಂದರೆ ಧನುಷ್ ಏನು ಹೇಳ್ತಾರೆ ಅಂದರೆ, ಅಲ್ಲಿಂದ ವಿಷಯನ ಇಲ್ಲಿಗೆ ಹೇಳಿ, ಇಲ್ಲಿಂದ ವಿಷಯನ ಬೇರೆ ಎಲ್ಲೋ ಕಡೆ ಹೋಗಿ ಹೇಳ್ತಾರೆ ಅಂತ ಧನುಷ್ ಹೇಳಿದ್ದಾರೆ. ಹೌದು, ನಿಜ. ಯಾಕಂದರೆ ಧ್ರುವಂತು ಯಾರ ಜೊತೆ ಚೆನ್ನಾಗಿರ್ತಾರೆ ಅವ್ರ ಜೊತೆ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಮತ್ತು ಇವ್ರು ಚೆನ್ನಾಗಿರೋರು ಅವ್ರನ್ನ ನಂಬಿ ಏನೋ ಒಂದು ಮಾತು ಹೇಳಿರ್ತಾರೆ. ಅವ್ರ ಜೊತೆ ಜಗಳ ಆದಾಗ ಮತ್ತೆ ಬೇರೆ ಟೀಮ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ನೆಗೆಟಿವ್ ಆಗಿ ತಲೆಗೆ ತುಂಬಿಸೋಕ್ಕೆ ಟ್ರೈ ಮಾಡ್ತಾರೆ. ಇದು ವ್ಯಕ್ತಿತ್ವದ ಆಟ. ಈ ಥರ ಆಟ ಇಲ್ಲಿ ನಡೆಯಲ್ಲ ಅಲ್ವಾ? ಇವಾಗ ಜನ ಗಮನಿಸ್ತಿರ್ತಾರೆ, ಕಂಟೆಸ್ಟೆಂಟ್ ಗಮನಿಸ್ತಿರ್ತಾರೆ, ನನಗೆ ಮಾಡಿದರೆ ತಪ್ಪಾಗುತ್ತೆ ಅನ್ನೋದು ಒಂದು ಅರಿವಿರ್ಬೇಕು ಅವರಿಗೆ. ಬಟ್ ನನ್ನ ಪ್ರಕಾರ ಏನು ಅಂದರೆ, ಇಂಥ ಕಂಟೆಸ್ಟೆಂಟ್ಸೇ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದು. ಆಮೇಲೆ ಬಿಗ್ ಬಾಸ್ಗೂ ಇಂಥ ಜನನೇ ಬೇಕು ಅಲ್ವಾ? ಹಾಗೆ ಅಭಿ ಅವರು ನರಿ ಹಾಕ್ಬಿಟ್ಟು ಫೋಟೋನ ಕುತಂತ್ರ ಜಾಸ್ತಿ ಮಾಡ್ತಾರೆ. ಹೌದು, ಇದೂ ನಿಜ. ಕುತಂತ್ರಿನೇ ಬಿಗ್ ಬಾಸ್ ಮನೆಯದು ಧ್ರುವಂತ್. ಯಾಕಂದರೆ ಅಶ್ವಿನಿ ಅವ್ರ ಜೊತೆ ಇದ್ದಾಗ, ಚೆನ್ನಾಗಿದ್ದಾಗ ಗಿಲ್ಲಿ ಬಗ್ಗೆ ಮಾತಾಡಿಕೊಂಡು ಗಿಲ್ಲಿಗೆ ನನಗೆ ಹೀಗೆ, ರಕ್ಷಿತಾ ಹಾಗೆ ಹೀಗೆ ಅಂತ ಹೇಳಿದ್ದು ಅದೆಲ್ಲ ರಾಂಗು. ಆಮೇಲೆ ಸ್ಪಂದನ ಹತ್ರ ಮಾತಾಡ್ತಿರುವಾಗ, ಹೌದು ನಾನು ಗಿಲ್ಲಿಗೆ, ರಕ್ಷಿತಂಗೆ ಪಾಪ ಮಗು, ಹೌದು ಕಂದ, ಅವಳಿಗೇನಾದ್ರು ಈಗಲೂ ಕಷ್ಟ ಆಗಿ ಧ್ರುವಂತ್ ಅಣ್ಣ ಅಂತ ಬಂದರೆ ನಾನು ಅವಳು ಬೆನ್ನು ನಿಲ್ತೀನಿ ಹಾಗೆ ಹೀಗೆ ಅಂತ ಹೇಳಿದವರು, ನೆಕ್ಸ್ಟ್ ಡೇ ಕಟ್ ಮಾಡಿ ನೋಡಿದರೆ ರಕ್ಷಿತನ ಜೊತೆ ಆಗಲೇ
ಭರತನಾಟ್ಯ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಮೇಲೆ ಅವರು ವರ್ಡ್ಸ್ಗಳು ಅಷ್ಟೇ ಚೆನ್ನಾಗಿರೋದಿಲ್ಲ, ಕೇರ್ಲೆಸ್ಸಾಗಿ ಮಾತಾಡ್ಬಿಡ್ತಾರೆ. ಅದು ಬೇರೆಯವರು ಬಂದು ಕೇಳಿದಾಗಲೂ ಅಷ್ಟೇ ಕೇರ್ಲೆಸ್ಸಾಗೇ ಆನ್ಸರ್ ಮಾಡ್ತಾರೆ. ಅದೇ ಅವ್ರೇನಾದ್ರು ಇವ್ರಿಗಂದರೆ ಇದನ್ನ ತೊಗೊಳಕ್ಕೆ ಅವ್ರು ರೆಡಿ ಇರೋದಿಲ್ಲ. ಸೊ ಕುತಂತ್ರ ಜಾಸ್ತಿ ಮಾಡ್ತಾರೆ ಧ್ರುವಂತು. ಏನು ಹೇಳ್ತೀರಾ? ಹಾಗೆ ಮಾಳೋರು ಇನ್ನೊಂದು ವಿಷಯ ಚೆನ್ನಾಗಿ ಹೇಳಿದರು. ಚೇಳನ್ನ ಕೊಟ್ಬಿಟ್ಟು ಒಳ್ಳೆ ಮನುಷ್ಯರನ್ನ ಹಾಳು ಮಾಡೋದೇ ಇವ್ರಿಗೆ ಕೆಲಸ. ಅಂದರೆ ಅವ್ರ ಬಗ್ಗೆ ನೆಗೆಟಿವ್ನ ತಲೆಗೆ ತುಂಬಿಸಿ ಇವ್ರಿಗೂ ಅದೇ ಒಪಿನಿಯನ್ ಬರೋ ತನಕ ತಲೆ ತುಂಬಿಸ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದರು. ಹೌದು, ಧ್ರುವಂತವರು ಆ ಕೆಲಸ ಮಾಡ್ತಾರೆ. ಇವಾಗ ರಕ್ಷಿತನ ಇಷ್ಟ ಇಲ್ಲದೆ ಇರುವಾಗ, ರಕ್ಷಿತನ ಜೊತೆ ಚೆನ್ನಾಗಿರುವಾಗ ಚೆನ್ನಾಗೇ ಇದ್ದರು. ರಕ್ಷಿನ ಜೊತೆ ಕ್ಲಾಶ್ ಆದ ತಕ್ಷಣವೇ ಇವ್ರದ್ದು ಏನದು ಆ ಬಕೆಟ್ ಗ್ಯಾಂಗ್ ಅಂತ ಏನು ಹೇಳ್ತಾರೆ, ಅವ್ರ ಜೊತೆ ಕೂತ್ಕೊಂಡು ರಕ್ಷಿತಾ ಹಾಗೆ ಮಾತಾಡ್ತಾಳೆ, ಚೆನ್ನಾಗೇ ಮಾತಾಡ್ತಾಳೆ, ನಾಟಕ ಮಾಡ್ತಾ ಇದ್ದಾಳೆ, ಅವಳು ಈ ಥರ ವ್ಲಾಗ್ ಮಾಡ್ತಾಳೆ, ಹಂಗೆ ಹೀಗೆ ಅವಳ ಹಾವ ಭಾವನ ಟೀಸ್ ಮಾಡಿದ್ದು ಅಲ್ಲಿ ನನಗೆ ರಾಂಗ್ ಅಂತಲೇ ಅನ್ನಿಸ್ತು. ತುಂಬ ನೆಗೆಟಿವ್ನ ರಕ್ಷಿತನ ಮೇಲೆ ಹೇಳಿದ್ದು ಇವರೇನೆ. ಅದನ್ನು ಅಶ್ವಿನಿ ಅವರಾಗಲಿ ಜಾನ್ವಿ ಆಗಲಿ ಬೇರೆಯವ್ರ ತಲೆಗೆಲ್ಲ ತುಂಬ್ಸೋಕ್ಕೆ ತುಂಬ ಪ್ರಯತ್ನ ಮಾಡಿದರು ಆವತ್ತಿನ ಎಪಿಸೋಡಲ್ಲಿ. ಸೊ ಇದು ಮಾಡ್ತಾರೆ, ಇದು ಸತ್ಯನೇ ಇದೆ. ಮಾಳು ಹೇಳಿರೋದ್ರಲ್ಲಿ ರಾಂಗ್ ಏನಿಲ್ಲ. ಹೀಗೆಲ್ಲ ಹೇಳ್ಬಿಟ್ಟು ಬೋರ್ಡ್ ಕೊಟ್ಟು ಬೋರ್ಡ್ ಹಾಕಿದಾಗ ಬೋರ್ಡ್ನ ತೆಗೆದು ಕೈಯಲ್ಲಿ ಇಟ್ಕೊತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಬೋರ್ಡ್ನ ಹಾಕೋಬೇಕು ಧ್ರುವಂತವ್ರೆ ಅಂದರೆ, ಇಲ್ಲ ಸರ್ ನಾನು ಈ ಬೋರ್ಡ್ನ ಹಾಕೊಳ್ಳೋ ಬದಲು ನಾನು ಶೋನೇ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಶೋಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಧ್ರುವಂತು ಅಂತ ಅನ್ನಿಸ್ತಾ ಇದೆ. ನೀನು ಬೇರೆಯವ್ರಿಗೆ ಕೊಡುವಾಗ ಅವ್ರು ತೊಗೊತಿರುವಾಗ ಅವ್ರು ಕೊಡುವಾಗ ನೀನು ತಗೋ ಅಲ್ವಾ? ಅದಾಗದೆ ಹಂಚ್ಕೊಂಡು ಇಲ್ಲ ನಾನು ಶೋ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ದು ತಪ್ಪು. ನೋಡೋಣ ಕ್ವಿಟ್ ಮಾಡ್ತಾರಾ, ಹೊರಗೆ ಹೋಗ್ತಾರಾ, ಇಲ್ಲ ಎಲಿಮಿನೇಟೇ ಆಗ್ತಾರಾ, ಕಾದು ನೋಡೋಣ. ನಿಮ್ಗೇನು ಅನ್ನಿಸ್ತು ಫ್ರೆಂಡ್ಸ್? ಧ್ರುವಂತವರು ಉಳ್ಕೊತಾರಾ ಹೋಗ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.